ವೀಕ್ಷಕರೇ, ಒಂದು ನಾಯಿ ಮರಿಯು ಇಡೀ ಊರನ್ನೇ ಕಾಪಾಡಿದೆ ಅಂದರೆ ನಂಬ್ತೀರಾ? ಹೌದು ವೀಕ್ಷಕರೇ, ನಂಬಲೇಬೇಕು. ಈ ಘಟನೆ ನಡೆದಿರೋದು ಭಾರತ ದೇಶದ ಹಿಮಾಚಲ ಪ್ರದೇಶದಲ್ಲಿ. ಇದೀಗ ಈ ನಾಯಿ ತುಂಬ ವೈರಲ್ ಆಗ್ತಿದೆ. ಅಷ್ಟೇ ಯಾಕೆ, ಈ ನಾಯಿಯ ಬಗ್ಗೆ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ಗಳಲ್ಲಿ ಪ್ರಕಟವಾಗಿದೆ. ಹಾಗೆ ನಾವು ದಿನ ಬೆಳಗಾದರೆ ಓದೋ ದಿನಪತ್ರಿಕೆಯಲ್ಲೂ ಕೂಡ ಈ ನಾಯಿಯ ಬಗ್ಗೆ ಪ್ರಕಟವಾಗಿದೆ. ನಾಯಿಯಂತೂ ಈಗ ಸ್ಟಾರ್ ಆಗಿಬಿಟ್ಟಿದೆ ವೀಕ್ಷಕರೇ. ಕೇವಲ 5 ನಿಮಿಷ ಲೇಟ್ ಆಗಿದ್ದರೂ ಕೂಡ ಇಡೀ ಊರೇ ನಾಶವಾಗ್ತಿತ್ತು. ಈ ನಾಯಿ ಮಾಡಿದ ಕೆಲಸದಿಂದ ಸದ್ಯ ದೊಡ್ಡದಾದ ಆಪತ್ತಿನಿಂದ ಊರಿನ ಜನ ಪಾರಾಗಿದ್ದಾರೆ. ಅಷ್ಟಕ್ಕೂ ಆ ನಾಯಿ ಮಾಡಿರೋ ಕೆಲಸವಾದರೂ ಏನು, ಅದು ಹೇಗೆ ಇಡೀ ಊರನ್ನೇ ಕಾಪಾಡ್ತು ಎಲ್ಲವನ್ನು ಹಂಚಿಕೊಳ್ತೀವಿ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗನೆ ಹೋಗಿ ನಮ್ಮ ವಿಸ್ಮಯ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾರತದ ಹಿಮಾಚಲ ಪ್ರದೇಶದ ಮ್ಯಾಂಡಿ ನಗರದಿಂದ ಸ್ವಲ್ಪ ದೂರ ಹೋದರೆ ಒಂದು ಸಿಯಾತಿ ಎಂಬ ಹಳ್ಳಿ ಸಿಗುತ್ತೆ. ಈ ಹಳ್ಳಿಯ ನಿವಾಸಿಯಾದ ನರೇಂದರ್ನ ಮಕ್ಕಳು ಬಹಳ ದಿನದಿಂದ ಕೇಳಿದ್ದನ್ನೇ ಪದೇ ನರೇಂದರ್ಗೆ ಕೇಳ್ತಿರ್ತಾರೆ. ಅದುವೇ ನಮ್ಮ ಮನೆಗೆ ನಾಯಿ ತರೋಣ ಅಂತ. ಮಕ್ಕಳು ಹಾಗೆ ಹೇಳ್ತಿರ್ತಾರೆ ಅಂತ ನರೇಂದರ್ ಕೂಡ ಸುಮ್ಮನಾಗ್ತಿರ್ತಾನೆ. ಸ್ವಲ್ಪ ದಿನಗಳು ಕಳೆಯುತ್ತೆ, ಆದರೆ ಮಕ್ಕಳು ಮಾತ್ರ ನಾಯಿ ಬೇಕು ಎಂಬ ಹಠವನ್ನು ನಿಲ್ಲಿಸೋದೇ ಇಲ್ಲ. ನರೇಂದರ್ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಮತ್ತು ಅದನ್ನು ನೋಡಿಕೊಳ್ಳುವವರು ಯಾರು ಎಂದು ಮಕ್ಕಳಿಗೆ ಪ್ರಶ್ನಿಸ್ತಾನೆ. ಮಕ್ಕಳು ಕೇಳೋದೇ ಇಲ್ಲ. ಕೊನೆಗೆ ಮಕ್ಕಳ ಹಠಕ್ಕೆ ಸೋತು ನರೇಂದರ್ ನಾಯಿಯನ್ನು ಪರ್ಚೇಸ್ ಮಾಡೋಕೆ ಹೋಗ್ತಾನೆ. ಹೇಗಿದ್ರೂ ತಗೋತೀವಿ, ಸ್ವಲ್ಪ ಒಳ್ಳೆ ನಾಯಿನೇ ತಗೊಳ್ಳೋಣ ಅಂತ ನರೇಂದರ್ ಜರ್ಮನ್ ಶೆಪರ್ಡ್ ನಾಯಿನ ಪರ್ಚೇಸ್ ಮಾಡಿ ಮನೆಗೆ ತೆಗೆದುಕೊಂಡು ಬರ್ತಾರೆ. ಭಾರತದಲ್ಲಿ ಈ ಜರ್ಮನ್ ಶೆಪರ್ಡ್ ನಾಯಿ ಮೋಸ್ಟ್ ಪಾಪ್ಯುಲರ್ ಹಾಗೂ ಮೋಸ್ಟ್ ಇಂಟೆಲಿಜೆಂಟ್ ಮತ್ತು ಸ್ಟ್ರಾಂಗ್ ಕೂಡ ಆಗಿರ್ತವೆ. ಈ ಜರ್ಮನ್ ಶೆಪರ್ಡ್ ನಾಯಿ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಬೇಕಿಲ್ಲ, ಏಕೆಂದರೆ ನಿಮಗೆ ಅದರ ಬಗ್ಗೆ ಗೊತ್ತೇ ಇರುತ್ತೆ. ಉದಾಹರಣೆಗೆ ನೀವು ನೋಡೋದಾದರೆ 10 ಜನ ನಾಯಿ ಸಾಕಿದವರಲ್ಲಿ 5 ರಿಂದ 6 ಜನ ಇದೇ ನಾಯಿಯನ್ನು ಸಾಕಿರ್ತಾರೆ. ಈ ನಾಯಿಯು ನಮ್ಮಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಭಾರತದ ಆರ್ಮಿ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ತವೆ. ವೀಕ್ಷಕರೇ, ಹಿಮಾಚಲ ಪ್ರದೇಶದಲ್ಲಿ ಇರುವ ಈ ಸಿಯಾತಿ ಹಳ್ಳಿ ಒಂದು ಚಿಕ್ಕದಾದ ಹಳ್ಳಿ. ಇಲ್ಲಿನ ಜನಸಂಖ್ಯೆ ಕೇವಲ 67 ಸದಸ್ಯರದಾಗಿದೆ. ಹೌದು, ಇಲ್ಲಿ ಇರೋದು ಕೇವಲ 67 ಜನರಷ್ಟೇ. ಭಾರತದಲ್ಲೇ ಅತ್ಯಂತ ಚಿಕ್ಕದಾದ ಹಾಗೂ ಚೊಕ್ಕದಾದ ಹಳ್ಳಿಗಳಲ್ಲಿ ಈ ಸಿಯಾತಿ ಹಳ್ಳಿ ಕೂಡ ಒಂದು. ಈ ನಾಯಿಯು ಅದನ್ನು ತಂದ ಮೊದಲನೇ ದಿನದಿಂದಲೇ ಊರಲ್ಲಿ ಫೇಮಸ್ ಆಗುತ್ತೆ. ಮುಂದೆ ಈ ನಾಯಿಗೆ ಹಳ್ಳಿಯ ಎಲ್ಲ ಸದಸ್ಯರ ಮುಖಗಳು ಚಿರಪರಿಚಿತ ಆಗ್ತವೆ. ಈ ನಾಯಿಗೆ ಹಳ್ಳಿಯ ಪ್ರತಿ ಸದಸ್ಯನೂ ಕೂಡ ಪರಿಚಯವಿರ್ತಾನೆ. ನಂತರ ಇದರ ಮಾಲೀಕ ನರೇಂದರ್ ಇದಕ್ಕೆ ಮೋದ ಅಂತ ನಾಮಕರಣ ಮಾಡ್ತಾನೆ. ಮೋದ ಎಂದರೆ ಅದರ ಅರ್ಥ ಅತಿ ಬುದ್ಧಿವಂತ ಅಂತ. 9/7/2025 ಅಂದರೆ ಇದೇ ತಿಂಗಳು 9ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಾಗಿರುತ್ತೆ. ಊರೆಲ್ಲ ನಿಶ್ಶಬ್ದದಿಂದ ಮಲಗಿರುತ್ತೆ. ಆದರೆ ಮೋದ ಮಾತ್ರ ಇದ್ದಕ್ಕಿದ್ದಂತೆ ಬೊಗಳೋಕೆ ಶುರು ಮಾಡುತ್ತೆ. ನಾಯಿ ಜೋರಾಗಿ ಬೊಗಳುತ್ತಿರುವ ಶಬ್ದ ಕೇಳಿ ನರೇಂದರ್ಗೆ ಎಚ್ಚರವಾಗುತ್ತೆ. ಹೋಗಿ ನೋಡಿದರೆ ತಾವೇ ಸಾಕಿದ ನಾಯಿ ಬೊಗಳುತ್ತಿರುತ್ತೆ. ವೀಕ್ಷಕರೇ, ಈ ನಾಯಿಯನ್ನು ತಂದು ಸುಮಾರು 5 ತಿಂಗಳಾಗಿರುತ್ತೆ. ಆದರೆ ಒಂದು ದಿನ ಕೂಡ ಈ ನಾಯಿ ರಾತ್ರಿ ಹೊತ್ತು ಬೊಗಳಿರೋದಿಲ್ಲ. ಆದರೆ ಇವತ್ತು ಯಾಕೆ ನಾಯಿ ಬೊಗಳ್ತಿದೆ ಅಂತ ನರೇಂದರ್ ಅದಕ್ಕೆ ಸಮಾಧಾನ ಮಾಡ್ತಾನೆ. ಆದರೆ ನಾಯಿ ಬೊಗಳೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ. ಸರಿಯಾಗಿ ಊಟಕ್ಕೆ ಹಾಕಿಲ್ವೇನೋ ಅಂತ ಮನೆಯಲ್ಲಿ ಇದ್ದ ರೊಟ್ಟಿಯನ್ನು ತಂದು ಹಾಕ್ತಾನೆ. ಆದರೂ ನಾಯಿ ಬೊಗಳೋದನ್ನು ನಿಲ್ಲಿಸೋದೇ ಇಲ್ಲ. ನಂತರ ಅದು ಹುಷಾರಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾನೆ. ಆದರೆ ನಾಯಿಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ಆದರೆ ಅದು ಹೊರಗೆ ಹೋಗಲು ಯತ್ನಿಸ್ತಿರೋದನ್ನು ನರೇಂದರ್ ಗಮನಿಸ್ತಾನೆ. ಹೊರಗೆ ಇದು ಎಲ್ಲಿ ಕರೆದುಕೊಂಡು ಹೋಗೋಕ್ಕೆ ಹವಣಿಸ್ತಿದೆ ಅಂತ ಗೇಟ್ ಓಪನ್ ಮಾಡ್ತಾನೆ. ನಾಯಿಯಾಗ ನರೇಂದರ್ನ ಮನೆಯಿಂದ 150 ಮೀಟರ್ ದೂರದಲ್ಲಿ ಇದ್ದ ಒಂದು ಆಣೆಕಟ್ಟಿನ ಬಳಿ ತಂದು ನಿಲ್ಲಿಸುತ್ತೆ. ಒಂದು ಕಡೆ ಒಡೆದು ನೀರು ಹಳ್ಳಿಗೆ ನುಗ್ತಿರೋದು ನರೇಂದರ್ಗೆ ಕಾಣಿಸುತ್ತೆ. ನಂತರ ನರೇಂದರ್ ಅಲ್ಲಿಂದ ಓಡೋಡಿ ಹಳ್ಳಿಯ ಒಳಗೆ ಬಂದು ಎಲ್ಲರನ್ನ ಎಚ್ಚರ ಮಾಡಿ ಸುದ್ದಿಯನ್ನು ತಿಳಿಸ್ತಾನೆ. ಆಗ ಎಲ್ಲರೂ ಕೂಡ ಎಚ್ಚರಗೊಂಡು ಹೊರಗೆ ಬಂದು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಬೆಟ್ಟದ ಮೇಲೆ ಹತ್ತಿ ನಿಲ್ತಾರೆ. ಅದಾದ ಕೇವಲ 15 ನಿಮಿಷದಲ್ಲೇ ಇಡೀ ಊರೇ ನೀರಲ್ಲಿ ಮುಳುಗಿ ಹೋಗುತ್ತೆ. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ಪ್ರಕಟವಾಗಿರೋ ನ್ಯೂಸ್ ಆರ್ಟಿಕಲ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿ. ವೀಕ್ಷಕರೇ, 5 ತಿಂಗಳಿನ ಈ ನಾಯಿ ಈಗ ನ್ಯಾಷನಲ್ ಕ್ರಶ್ ಆಗಿಬಿಟ್ಟಿದೆ.
ಕೋಟ್ಯಾಂತರ ಜನರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಈ ನಾಯಿಗೆ ಪ್ರಶಂಸೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ದೇಶ ವಿದೇಶದ ಹಲವಾರು ಜನ ಮಿಲಿಯನಿಯರ್ಗಳು ಎಷ್ಟೇ ಖರ್ಚಾದರೂ ಸರಿ ನಮಗೆ ಈ ನಾಯಿಯನ್ನು ಕೊಡಿ ಅಂತ ಎಷ್ಟೇ ಕೇಳಿದರೂ ಗ್ರಾಮಸ್ಥರು ಹಾಗೂ ಮಾಲೀಕ ನರೇಂದರ್ ಅದಕ್ಕೆ ಒಪ್ಪಿಲ್ಲ. ನೀವು ಎಷ್ಟೇ ಕೋಟಿ ಕೊಟ್ಟರೂ ನಮಗೆ ಅದು ಬೇಡ, ನಾವು ನಮ್ಮ ನಾಯಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಊರೆಲ್ಲ ಸರಿಯಾದ ಮೇಲೆ ನಮ್ಮನ್ನು ದೇವರ ರೂಪದಲ್ಲಿ ಬಂದು ಕಾಪಾಡಿದ ಈ ನಾಯಿಗೋಸ್ಕರ ನಮ್ಮ ಊರಲ್ಲಿ ದೇವಸ್ಥಾನ ನಿರ್ಮಿಸಬೇಕಂತ ನಾವು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಿರ್ಧರಿಸಿದ್ದೇವೆ ಅಂತ ಹೇಳಿಬಿಡ್ತಾರೆ. ಅಷ್ಟೇ ಅಲ್ಲ, ಈ ನಾಯಿಗೆ ನಾವೇ ಎಲ್ಲರೂ ಸೇರಿ ನಮ್ಮ ಕೈಲಿ ಆದ ಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ. ನೋಡಿದ್ರಲ್ವಾ ವೀಕ್ಷಕರೇ ಈ ನಾಯಿಯು ಮಾಡಿದ ಅತ್ಯುತ್ತಮ ಕಾರ್ಯವನ್ನು. ಈ ನಾಯಿಯಿಂದ ಗ್ರಾಮದ 67 ಜನ ಸದಸ್ಯರು ಬದುಕುಳಿತಾರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ನಾಯಿಯ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.